ಕೆಲವೊಂದು ವೈರಸ್ಗಳು PMV ವೈರಸ್ಸು, ಆಮೇಲೆ ಪ್ಯಾರಮಾಕ್ಸಿ ವೈರಸ್ಸು, ಈ ಥರ ಎಲ್ಲ ವೈರಸ್ಗಳು ಬಂದಾಗ ಇದು ಸ್ವಲ್ಪ ಕೆಲಸ ಮಾಡಲ್ಲ. ಯಾಕಂದರೆ ಇದು ಎನರ್ಜಿ ಕ್ರಿಯೇಟ್ ಮಾಡಿ ಫುಡ್ ಥರ ಕೆಲಸ ಮಾಡ್ತಾ ಇರ್ತದೆ ಸೆಲ್ಸ್ಗೆ. ಈ ಒಂದು ವೈರಸ್ ಬಂದಾಗ ಅದು ಫಾಸ್ಟಾಗಿ ಡ್ಯಾಮೇಜ್ ಮಾಡೋದ್ರಿಂದ ಇದರಲ್ಲಿ ನೋಡಿ, ನಾನು ಮೊದಲೇ ಹೇಳ್ದಂಗೆ 50% ಮಲ್ಟಿವಿಟಮಿನ್, ಆಮೇಲೆ ಸಪ್ಲಿಮೆಂಟ್ಸು, ಮಿನರಲ್ಸ್ ಇರೋವಂಥ ಒಂದು ಹರ್ಬ್ಸು, ಆಮೇಲೆ ಆ್ಯಂಟಿವೈರಲ್ಲು, ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಫಂಗೈ, ಪ್ಯಾರಾಸಿಟಿಕ್ಸ್ ರೆಸಿಸ್ಟೆನ್ಸ್ ಪವರ್ ಇರ್ತಕ್ಕಂಥ ಹರ್ಬ್ಸ್ನ ಮಿಕ್ಸ್ ಮಾಡಿ ಕಂಬೈನ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಈ ಒಂದು PMV ನೋಡಿ ಇಲ್ಲಿ ಇಟ್ಟಿದ್ದೀನಿ, ಇದನ್ನ ಅದೇ ಥರ, ಬಟ್ ಇದರಲ್ಲಿ ಸಪ್ಲಿಮೆಂಟ್ಸ್ ಏನು ಇರೋದಿಲ್ಲ. ಫುಲ್ 100% ಈ ಆ್ಯಂಟಿವೈರಲ್, ಆಮೇಲೆ ಬ್ಯಾಕ್ಟೀರಿಯಲ್ ಆ್ಯಂಡ್ ಪ್ಯಾರಾಸಿಟಿಕ್ ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ಸ್ಗೆ ವರ್ಕ್ ಮಾಡೋ ಅಂತ ಮಾತ್ರ ಹರ್ಬ್ಸ್ನ ಹಾಕಿ, ಮಲ್ಟಿವಿಟಮಿನ್ನು, ಈ ಒಂದು ಐರನ್ ಸಪ್ಲಿಮೆಂಟು, ಈ ಒಂದು ಜಿಂಕ್ ಸಪ್ಲಿಮೆಂಟು ಎಲ್ಲ ಸಿಗೋವಂಥ ಹರ್ಬ್ಸ್ ಇದರಲ್ಲಿ ಯಾವುದೇ ಇರೋದಿಲ್ಲ. ಇದು ಡೆಡಿಕೇಟೆಡ್ಲಿ ಮೇಡ್ ಫಾರ್ ವೈರಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀನಿ, ಅದಕ್ಕೆ ಮಾಡಿರೋವಂಥ ಒಂದು ಈ PMV ಟಾನಿಕ್ಕು. ಕೆಲವ್ರದ್ದು PMV ಪ್ಯಾರಮಾಕ್ಸಿ ವೈರಸ್ಸು, ಅಡೆನೋ ವೈರಸ್ಸು, ಈ ಸಿರ್ಕೋ ವೈರಸ್ಸು, ಈ ಥರ ಎಲ್ಲ ಒಂದು ವೈರಲ್ ಇನ್ಫೆಕ್ಷನ್ ಆಗಿರೋವಂಥ ಲಾಫ್ಟ್ಗಳಿಗೆ ಇದನ್ನು ಕೊಡ್ತೀನಿ. ಇದ್ರದ್ದು ಯೂಸೇಜಸ್ಸು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಕತ್ಕಾಯಿಲೆಗೆ ಕೆಲಸ ಮಾಡೋದಿಲ್ಲ, ಬರೀ ವೈರಸ್ಗೆ ಕೆಲಸ ಮಾಡ್ತಾ ಇರ್ತದೆ. ಈ ಸೆಲ್ ಡ್ಯಾಮೇಜ್ನ ರೀಸ್ಟೋರ್ ಮಾಡಲಿಕ್ಕೆ ನೋಡಿ ಏನು ಹೇಳಿದೆ ನಾನು, ಅದು ಸಪ್ಲಿಮೆಂಟ್ಸು ಆಮೇಲೆ ವೈರಸ್ ಎರಡು ಕಂಬೈನ್ಡ್ ಇದೆ ಅದರಲ್ಲಿ ಅಂತ. ಇಲ್ಲಿ ಸಪ್ರೇಟ್ ಕೊಡ್ತಾ ಇದ್ದೀನಿ ವಿತ್ 100% ಪವರ್ ಅಷ್ಟೇ. ಆಲ್ ಇನ್ ಒನ್ಗೂ PMV ಕಿಟ್ಗೂ ವ್ಯತ್ಯಾಸ ಇರೋದು, ಇದರಲ್ಲಿ ಎರಡು 50% ಪವರ್ ಇರುತ್ತೆ. ಇದು 100% ಡೆಡಿಕೇಟೆಡ್ ಆಗಿ ಸಪ್ರೇಟ್ ಮಾಡಿದ್ದೀನಿ. ಇದು 100% ವೈರಸ್ಗೆ ಕೆಲಸ ಮಾಡುತ್ತೆ, ಇದು 100% ಸೆಲ್ ರೀಜನ್ರೇಷನ್ಗೆ ಕೆಲಸ ಮಾಡ್ತದೆ, ಅಷ್ಟೇ ವ್ಯತ್ಯಾಸ. ಅದರಿಂದನೇ ನಿಮ್ಮ ಅಕ್ಕಿಗಳಲ್ಲಿ 6 ಡೇಸಲ್ಲಿ ಅಕ್ಕಿಗಳಲ್ಲಿ ಕತ್ಕಾಯಿಲೆ, 3 ಡೇಸಲ್ಲಿ ಕತ್ಕಾಯಿಲೆ ಎಲ್ಲ ವಾಸಿ ಆಗ್ತಾ ಇರೋದು. ಫಾರ್ ಎಕ್ಸಾಂಪಲ್ಲು, ನಾನು ಮೊನ್ನೆ ಒಂದು ತಾರಾ ಹೆಣ್ಣು ತೋರಿಸ್ದೆ. ಆ ತಾರಾ ಹೆಣ್ಣು ಇವಾಗ ಮೊಟ್ಟೆ ಮೇಲೆ ಕೂತಿದೆ, ಅದದ್ದು ಇಲ್ಲಿ ಬಿಡ್ತೀನಿ. ಇದು ಕಚ್ಚೆಗೆ ಬಂದ್ಬಿಡ್ತು. ಒಂದು ದಿನ ನಾನು ಮೈಸೂರಲ್ಲಿ ಯಾವುದೋ ಫಂಕ್ಷನ್ಗೆ ಹೋಗಿ ಬಂದಿದ್ದಕ್ಕೆ ಅವತ್ತು ಫುಲ್ ಡೇ ನೀರು ಕೊಟ್ಟಿಲ್ಲ. ಸಂಡೇ ನಾನು ಅಲ್ಲೇ ಇದ್ದೋದು, ಮೈಸೂರಲ್ಲಿ ಇದ್ದೋಗಿ ನೈಟ್ ಬರೋಷ್ಟೊತ್ತಿಗೆ ಇದಕ್ಕೆ ಫುಲ್ ಡೇ ನೀರು ಕೊಟ್ಟಿರಲಿಲ್ಲ. ಪ್ರೀವಿಯಸ್ ಡೇ ನೈಟೂ ನೀರು ಕೊಟ್ಟಿರಲಿಲ್ಲ. ಸೊ 1.5 ಡೇ ನೀರು ಕೊಟ್ಟಿಲ್ಲ ಅಂದ್ಬಿಟ್ಟು ಈ ಅಕ್ಕಿ ಕತ್ತೇಳ್ಕೊಂಡ್ಬಿಟ್ಟಿತ್ತು. ವಿಡಿಯೋ ಸೈಡಲ್ಲಿ ಹಾಕ್ತೀನಿ. ಈಗ ಕಂಪ್ಲೀಟ್ ಆಗಿದೆ. ಮೊನ್ನೆ ಮೈಸೂರಲ್ಲಿ ನಾನು ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದು. ಅದಾದಮೇಲೆ ಒಂದು 3-4 ಡೇಸ್ಗೆ ಇದನ್ನ ರಿಕವರಿ ಮಾಡಿದ್ದೀನಿ. ಇದೇ ಟೈಮ್ಗೆ ಅವತ್ತೇನೆ ನಮ್ಮ ವಿಜಿ ಸರ್ ಇದ್ದಾರೆ, ನೀಲಾಂಜನ ದಾವಡಿ ವಿಜಿ ಸರ್, ಅವ್ರಿಗಲ್ಲಿ ಟೂರ್ನಮೆಂಟ್ಗೆ ಆಡಬೇಕಾಗಿದ್ದಂಥ ಅಕ್ಕಿನ ಅವರು ಅವತ್ತು ಸಂಡೇ ಕನಕಪುರ ಕೊಟ್ಟೋಗಿದ್ದಾರೆ. ಸಾಟರ್ಡೆ ನೀರು ಇಟ್ಬಿಟ್ಟು ಹೋಗಿದ್ದಾರೆ, ಬಟ್ ಸಂಡೇ ನೀರು ಇಕ್ಕಕ್ಕೆ ಯಾರೂ ಇಲ್ಲ. ಮಂಡೇ ಬಂದು ನೀರು ಇಡಕ್ಕೆ ಹೋಗಿದ್ದಾರೆ. ಬರೋಷ್ಟಲ್ಲಿ ಅವ್ರು ಮೇಯ್ನ್ ಟೂರ್ನಮೆಂಟಿಗೆ ಬಿಡಬೇಕಾಗಿದ್ದಂಥ ಅಕ್ಕಿನೇ ಇದೇ ರೀತಿ ಕತ್ತು ಎಳ್ಕೊಂಡ್ಬಿಟ್ಟಿದೆ. ಅವರು ನಮ್ಮ ತುಂಬ ಕ್ಲೋಸ್ ನನಗೆ, ನನ್ನ ವೆಲ್ ವಿಷರು, ತುಂಬ ವಿಷಯಗಳಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವರು ಫೋನ್ ಮಾಡಿದ್ರು, ಈ ಥರ ಆಗೋಗ್ಬಿಟ್ಟಿದೆ ಸರ್, ಕತ್ತಿ ಎಳ್ಕೊಂಡ್ಬಿಟ್ಟಿದೆ, ಏನು ಮಾಡೋದು ಅಂದರು. ಏನನ್ನ ಔಷಧಿ ಹೇಳು ಅಂದರು. ಯಾಕಂದರೆ ಅವ್ರಿಗೆ ಗೊತ್ತು, ನಾನು ಇಂಚಿಂಚಿಂಗ್ ಗೊತ್ತು, ಯಾವ್ಯಾವ ಗಿಡಮೂಲಿಕೆ ಎಲ್ಲಿಂದ ತರಿಸ್ತೀನಿ ಎಲ್ಲ ಮಾಹಿತಿ ನಮ್ಮ ವಿಜಯ್ ಸರ್ ಹತ್ರ ಇದೆ. ನಾನು ನಾಟಿ ಮೆಡಿಸಿನ್ ಕೊಡ್ತೀನಿ ಅಂತ ಅವ್ರಿಗೆ ಗೊತ್ತಿದ್ರು ಅವರು ನನ್ನ ಬೇಕಂತಲೇ ಏನಾದರೂ ಔಷಧಿ ಹೇಳಿ ಅಂತ ಹೇಳಿದ್ರು. ಔಷಧಿ ಕೊಡಿ ಅಂತ ಕೇಳಲಿಲ್ಲ ಅವರು, ಏನಾದರೂ ಔಷಧಿ ಹೇಳಿ ಅಂತ ಹೇಳಿದ್ರು. ಸೊ ನಾನು ಯಾರಿಗೂ ಬಲವಂತವಾಗಿ ಬನ್ನಿ ನನ್ನದೇ ಐಟಮ್ ತೊಗೊಳ್ಳಿ, ಸಪ್ಲಿಮೆಂಟ್ ತೊಗೊಳ್ಳಿ ಅಂತ ಮಾಡಲ್ಲ. ಅವ್ರು ಏನು ಕೇಳ್ತಾರೆ ಅದು ಹೇಳಿ ಸುಮ್ಮನೆ ಆಗ್ಬಿಡ್ತೀನಿ. ಸೊ ಅವ್ರು ಕೇಳ್ದಂಗೆ ನ್ಯೂರೋಬಿನ್ ಹಾಕಿ ಸರ್, UVN ಹಾಕಿ ಸರ್, ಅಕ್ಕಿ ರೆಡಿ ಆಗಿಬಿಡುತ್ತೆ ಬೇಗ ಅಂತ ಹೇಳಿದೆ. ಯಾಕಂದರೆ ಸಾಕಷ್ಟು ಜನ ರೀಲ್ಸಲ್ಲಿ ಈ ನಾರ್ತ್ ಇಂಡಿಯಾದಲ್ಲೆಲ್ಲ ಅದನ್ನೇ ಓಡಿಸ್ತಾ ಇದ್ದಾರೆ ಎಲ್ಲರೂ. ನ್ಯೂರೋಬಿನ್ ಆದ ದಾಲೋ, UVN ಏಕ್ ದಾಲೋ, ಟೀಕ್ ಹೋ ಜಾಯೇಗಾ ಕಬೂತರ್ ಅಂತೆಲ್ಲ ಹೇಳಿ ರೀಲ್ಸ್ ನೋಡ್ತಾ ಇರ್ತಾರೆ. ಆಮೇಲೆ ಈ ಒಂದು ಸೀಕಾರ್ಡ್ ದಾಲೋ, ಸುಬೆ ಏಕ್ ಸೀಕಾರ್ಡ್, ಶಾಮೆ ಏಕ್ ಸೀಕಾರ್ಡ್ ದಾಲ್ದೋ, ನೆಕ್ಸ್ಟ್ ಟೀಕ್ ಹೋ ಜಾಯೇಗಾ ಅಂತೆಲ್ಲ ರೀಲ್ಸ್ ಹಾಕ್ತಾರೆ. ಅದೇ ರೀತಿ ನಮ್ಮ ವಿಜಯ್ ಸರ್ಗೆ ಹೇಳಿದೆ, ಅವತ್ತು ಕತ್ತು ಇದೇ ಥರ ಈ ಥರಾಗಿ ಹೆಂಗೆ ಹೇಳ್ಕೊಂಡಿತ್ತು ಹಂಗೆ ಹೇಳ್ಕೊಂಡಿದ್ದು. ಇವತ್ತಿಗೆ 10 ದಿನ ಆಗಿದೆ, ಇನ್ನೂ ರೆಡಿ ಆಗಿಲ್ಲ. ಈಗ ನೆಲದಲ್ಲಿ ಬಿದ್ದು ಒದ್ದಾಡ್ತಾ ಇದೆ, ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗಿದೆ, ಸೆಲ್ ಡ್ಯಾಮೇಜು. ಈಗ ಕಂಪ್ಲೀಟ್ ಆಗೋಗಿದೆ. ಈಗ ನನಗೆ ಆಮೇಲೆ ಔಷಧಿ ಕೇಳಿದ್ರು, ನಿಮ್ಮದೇ ಔಷಧಿ ಕೊಡಿ ಅಂತ 10 ಡೇಸ್ ಆದಮೇಲೆ ಕೇಳಿದ್ರು. ಇವಾಗ ಕೊಟ್ಟರು ಏನು ಪ್ರಯೋಜನ ಇಲ್ಲ ಸರ್, ಲೇಟ್ ಆಗುತ್ತೆ, ನೀವು 6 ಡೇಸಲ್ಲಿ ರೆಡಿ ಆಗಬೇಕಾಗಿರೋ ಅಕ್ಕಿನ 1 ಮಂತ್ ತಗೊಳ್ಳೋ ಥರ ಮಾಡ್ಕೊಂಡಿದ್ದೀರಾ, ಖಾಲಿ ಆಗಿದೆ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಈಗ ರೆಡಿ ಮಾಡಿದ್ದೀನಿ, ನಾಳೆ ಪೋಟ್ರು ಮಾಡಬೇಕು. ಇದು ಮೊಟ್ಟೆ ಮೇಲಿದೆ ಈಗ ಹೆಣ್ಣು. ಮೊಟ್ಟೆಗೆ ಬಂದ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟು ಫುಲ್ಲು ಕತ್ತಿ ಎಳ್ಕೊಂಡ್ಬಿಟ್ಟಿತ್ತು ತಾರಾಗೆ. ನಾನು ಅದೇ ರೀತಿ ನ್ಯೂರೋಬಿನ್ UVN ಹಾಕ್ಕೊಂಡು ಬಂದಿದ್ದಿದ್ರೆ ಅದನ್ನು ಇಷ್ಟೊತ್ತಿಗೆ ನೆಲದಲ್ಲಿ ಬಿದ್ದು ಒದ್ದಾಡೋಗಿ ಕತ್ತಿರಿಗೋಗಿರೋದು, ಇಲ್ಲ ಶೇಕ್ ಬಂದ್ಬಿಟ್ಟಿರೋದು. ಹೆಂಗೋ ದೇವ್ರ ದಯದಿಂದ, ದೇವ್ರ ಆಶೀರ್ವಾದ ನಮ್ಮ ಮೇಲೆ ಇರೋದ್ರಿಂದ ಅವುಗಳಿಗೆ ಬೇಕಾಗಿರೋವಂಥ ಒಂದು ಸಪ್ಲಿಮೆಂಟು
ಮಾಡೋ ಅಂಥ ಶಕ್ತಿ ದೇವ್ರು ನನಗೆ ಕೊಟ್ಟಿರೋದ್ರಿಂದ ರಿಕವರಿ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ನೆಕ್ ಶೇಕು ಆಗಲಿ, ನೆಕ್ ಟ್ವಿಸ್ಟಿಂಗು ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ನೀವು ಈ ಒಂದು ನ್ಯಾಚುರಲ್ ಹರ್ಬ್ಸ್ನ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಅಷ್ಟು ಬೇಗ ರೆಡಿ ಆಗ್ತವೆ. ನೀವೆಷ್ಟು ಲೇಟಾಗಿ ಬರ್ತೀರಾ ಅಷ್ಟೇ ಲೇಟಾಗಿ ಅದು ರೆಡಿ ಆಗುತ್ತೆ. ರೆಡಿ ಆಗಲ್ಲ ಅಂತೇನಿಲ್ಲ, ಹಾಗೆ ಆಗತ್ತೆ, ಬಟ್ ಟೈಮ್ ತೊಗೊಂಡ್ಬಿಡ್ತದೆ. ಈ ಒಂದು PMV ಟಾನಿಕ್, ಇದು PMVಗೆ ಅಂತ ಮಾಡಿರೋದು, ವೈರಸ್ಗಳಿಗೆ ಅಂತ. ಇದರಲ್ಲಿ ಯಾವುದೇ ಮಲ್ಟಿವಿಟಮಿನ್ ಇರೋದಿಲ್ಲ. ಇದು 1 ml ಹಾಕಬೇಕು. ಆಮೇಲೆ ಈ ಪೌಡರ್ನ ಜೇನುತುಪ್ಪದಲ್ಲಿ ಗೋಲಿ ಮಾಡಿ, ನಾನಿದು ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ಇದು ಗೋಲಿ ಮುಂಚೆನೇ ಮಾಡಿಕೊಂಡ್ರೆ ಇದು ಎಷ್ಟು ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೋಡಿ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ 2 ಮಾತ್ರೆ ಸೈಜ್ ಮಾಡ್ಕೋಬೇಕು ನೀವು. ಗೋಲಿ ಮಾಡಿಕೊಂಡು ಬೆಳಗ್ಗೆ 1 ಗೋಲಿ, ಸಾಯಂಕಾಲ 1 ಗೋಲಿ, ಯಾವುದನ್ನ ಇನ್ಫೆಕ್ಟ್ ಆಗಿರೋವಂಥ ಬರ್ಡ್ಗೆ. ಇದ್ರದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗಿಬಿಟ್ರೆ ನೋಡೋರ್ಗು ಬೇಜಾರಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಈ PMV ಟಾನಿಕ್ ಬಗ್ಗೆ, ಆಮೇಲೆ ಈ ಒಂದು ಪೌಡ್ರದ್ದು ಯೂಸಸ್ಸು ಯಾವ ರೀತಿ ಕೆಲಸ ಮಾಡ್ತದೆ ಅಂತ, ಈ ಒಂದು ನೆಕ್ ಶೇಕು, ನೆಕ್ ಟ್ವಿಸ್ಟ್ ಆಗೋಗಿರೋ ಬರ್ಡ್ಸ್ಗೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಡೆಮೋ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಟ್ಟಿದ್ದೀನಿ. ಅದೇ ಥರ ಯೂಸ್ ಮಾಡ್ಕೊಳ್ಳಿ.